ಮಗಳ ವಿಷಯವಾಗಿ ಬೇಡಿಕೊಳ್ಳುವುದಕ್ಕಾಗಿ ನಾನು ಪೊಲೀಸ್ ಅಧಿಕಾರಿ SP ಅವರ ಹತ್ರನೂ ಹೋಗಿದ್ದೆ. ಅದು ಹೋದದ್ದು 27ನೇ ತಾರೀಕಿಗೆ 27 26 ಎಂಬುದಾಗಿ. ಸೊ ಅವರ ಹತ್ರ ಹೋದಾಗ ಅವರು ಒಂದೇ ಹೇಳಿದ್ದು, ನಾನು ನಿಮಗೆ ಹೇಳಲಿಕ್ಕೆ ಬೇಜಾರಾಗ್ತದಮ್ಮ, ನಿಮ್ಮ ಮಗಳು ಇಲ್ಲೇ ಲೋಕಲಲ್ಲಿ ಉಡುಪಿಯಲ್ಲಿ ಇದ್ದಾಳೆ. ಅದಕ್ಕೆ ನಾನು ಹೇಳಿದೆ, ಸರ್ ಅವಳ ಹತ್ರ ಮಾತಾಡಿದ್ದೀರಾ ಎಂಬುದಾಗಿ. ಹೌದಮ್ಮ, ನಾವು ಅವಳ ಹತ್ರ ಡೈರೆಕ್ಟಾಗಿಯೂ ಮಾತಾಡಿ ನೋಡಿದ್ದೇವೆ. ಅವಳು ಹೇಳಿದ್ಲು, ನಾನು ಸೇಫ್ ಆಗಿದ್ದೇನೆ, ನನ್ನ ಅಪ್ಪ ಅಮ್ಮನಿಗೆ ಮೀಟ್ ಆಗಲಿಕ್ಕೆ ಇಲ್ಲ ಎಂಬುದಾಗಿ ಹೇಳಿದಾಳೆ ಎಂಬುದಾಗಿ ಹೇಳ್ತಾರೆ. ಆದರೆ ನಮಗೆ ಯಾವುದೇ ಪ್ರೂಫ್ ಇಲ್ಲ ಇದು ಹೇಳಿದಾಳ ಇಲ್ಲವ ಎಂಬುದಾಗಿ. ಸೊ ನಿಮಗೆ ಕನೆಕ್ಷನ್ ಉಂಟಲ್ಲ ಸರ್, ನಮಗೆ ಒಂದು ಮಾತಾಡಿಸಿ ಅಲ್ಲ ನಮ್ಮ ಮಗಳ ಹತ್ರ. ನಿಮಗೆ ಹಾಗಾದರೆ ಅವಳು ಎಲ್ಲಿದ್ದಾಳೆ ಎಂಬುದಾಗಿ ಗೊತ್ತುಂಟಲ್ಲ ಸರ್, ಒಂದು ನಮ್ಮ ಹತ್ರ ಮಾತಾಡಲಿಕ್ಕೆ ಬಿಡಿಯಲ್ಲ. ನಾನೊಂದು ಮಾತಾಡ್ತೇನೆ, ಮತ್ತು ಯಾವುದೇ ರೀತಿಯ ಮದುವೆಗೆ ಅಬ್ಜೆಕ್ಷನ್ ನಾನು ಮಾಡಲಿಕ್ಕೆ ಹೋಗುವುದಿಲ್ಲ. ಯಾಕೆಂದರೆ ನಮ್ಮ ಕಾನೂನಿನಲ್ಲಿ ಅವರು ಹೇಳಿದರು, ನಮ್ಮ ಕಾನೂನಿನಲ್ಲಿ ಮೇಜರ್ ಆಗಿದ್ದರೆ ನಾವು ಅವರಿಗೆ ಸೇಫ್ಟಿ ಕೇಳಿದಾಳೆ ಅವಳು, ಸೊ ನಾವು ಪ್ರೊಟೆಕ್ಷನ್ ಕೊಡಬೇಕು, ಅದನ್ನು ನಾವು ಮಾಡ್ತಿದ್ದೇವಮ್ಮ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ತಂದೆ ತಾಯಿಯಾಗಿ ನಾವು ನಿಮ್ಮ ಹತ್ರ ಕೇಸ್ ಕೊಟ್ಟಿದ್ದೇವೆ ಸರ್, ಅವಳನ್ನು ನಮ್ಮ ಹತ್ರ ಭೇಟಿ ಮಾಡಿಸಿ ಎಂಬುದಾಗಿ. ಸೊ ಮೇಜರ್ ಆಗಿದ್ದರೆ ಅವಳ ಡಿಸಿಷನ್ ಓಕೆ, ತೊಂದರೆ ಇಲ್ಲ. ಆದರೆ ಅವಳನ್ನು ನಮಗೆ ಮೀಟ್ ಮಾಡಿಸೋದು ಇವರ ಕರ್ತವ್ಯವಲ್ಲವ, ಯಾಕೆಂದರೆ ನಾವು ಕೇಸ್ ಕೊಟ್ಟಿದ್ದೇವಲ್ಲ, ಅದನ್ನು ಇವರು ಮಾಡಬೇಕಿತ್ತಲ್ಲ, ಅದು ಇನ್ನೂ ಸಹ ಮಾಡಲಿಲ್ಲ. ಸೊ ಅವರು ನಮಗೆ ಹೇಳಿದರು, ನಿಮ್ಮ ಮಗಳು ಮೇಜರ್ ಆಗಿದ್ದಾಳೆ, ಖುಷಿಯಾಗಿದ್ದಾಳೆ, ನೀವು ಇನ್ನು ಹೋಗಿ, ನಿಮಗೆ ಅದು ವಿಡಿಯೋ ನಾನು ತೋರಿಸ್ತೇನೆ, ಟೌನ್ ಪೊಲೀಸ್ ಠಾಣೆಗೆ ಹೋಗಿ, ಇದರಲ್ಲಿ ನಾವು ಎಂತ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ನಮ್ಮ ಲಾ ಪ್ರಕಾರ ನಾವು ಮೇಜರ್ ಇದ್ದವರಿಗೆ ಯಾವುದೇ ಕ್ರಮ ಕೈಗೊಳ್ಳಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಹೇಳಿದರು. ಮತ್ತು ಇನ್ನು ರಿಫಾಜಿದ್ದು ಇನ್ನು ಅವಳಿಗೆ ಇಂಜಿನಿಯರಿಂಗ್ ಕಾಲೇಜಿಗೆ ಹಾಕಿದ ಮೇಲೆ ಅವಳಿಗೆ ಹಾಸ್ಟೆಲ್ಗೆ ನಾವು ಸೇರಿಸಿದ್ವಿ. ಹಾಸ್ಟೆಲ್ಗೆ ಸೇರಿಸೋದಕ್ಕೆ ಈ ಹುಡುಗ ನಮ್ಮ ಹತ್ರ ಕಾಲ್ ಮಾಡಿ, ಅವಳನ್ನು ಹಾಸ್ಟೆಲಲ್ಲಿ ಇಡಬೇಡಿ, ಅವಳು ಬೇರೆಯವರ ಫ್ರೆಂಡ್ಸ್ ಎಲ್ಲ ಮಾಡಿಕೊಂಡು ಕೆಲವರದೆಲ್ಲ ಹೆಸರು ಹೇಳಿದ್ದಾನೆ ಹುಡುಗಿಯರದು, ಆ ಹುಡುಗಿಯರಿಗೆ ಬೇರೆ ಹುಡುಗರದೆಲ್ಲ ಕನೆಕ್ಷನ್ ಉಂಟು, ಸೊ ಅವಳನ್ನು ಅವರೊಟ್ಟಿಗೆ ಬಿಡಬೇಡಿ, ಅವಳು ಹಾಳಾಗ್ತಾಳೆ ಎಂಬುದಾಗಿ ನಮಗೆ ಕಾಲ್ ಮಾಡಿದ. ನಾನು ಅವಳನ್ನು ಪ್ರೊಟೆಕ್ಟ್ ಮಾಡ್ತಿದ್ದೇನೆ, ನಿಮ್ಮ ಕೆಲಸವನ್ನು ನಾನು ಮಾಡ್ತಿದ್ದೇನೆ, ಅವಳಿಗೆ ನಾವು ಅವಳಿಗೆ ಯಾರು ತೊಂದರೆ ಮಾಡ್ತಿದ್ದಾರೆ ಆ ಹುಡುಗರಿಗೆ ಹೋಗಿ ನಾನು ಕಾಲೇಜಲ್ಲಿ ಹೊಡೆದಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಯಾವ ಮಟ್ಟಿಗೆ ಅವನನ್ನು ಪ್ರೊಟೆಕ್ಷನ್ ಮಾಡ್ತಿದ್ದಾನಂದರೆ, ಅವಳು ಯಾರೊಂದಿಗೆ ಅಲ್ಲಿ ಫ್ರೆಂಡ್ಶಿಪ್ಪಲ್ಲಿ ಇರಲಿಕ್ಕೆ ಬಿಡ್ತಿರ್ಲಿಲ್ಲ, ಯಾರ ಹತ್ರನೂ ಮಾತಾಡಲಿಕ್ಕೆ ಬಿಡ್ತಿರ್ಲಿಲ್ಲ. ಯಾಕೆಂದರೆ ಅವರ ಮುಸ್ಲಿಂ ಹುಡುಗರ ಕನೆಕ್ಷನ್ ಇದ್ದುಕೊಂಡು ಅವರದೇ ಒಂದು ಕಮ್ಯುನಿಟಿ ಮಾಡಿಕೊಂಡಿದ್ದಾನೆ. ಅವಳು ಎಲ್ಲಿ ಹೋದ್ರೂ, ಅವಳು ಯಾರ ಹತ್ರ ಮಾತಾಡಿದ್ರೂ ಕೂಡಲೇ ನನಗೆ ರಿಪೋರ್ಟ್ ಮಾಡಿ ಎಂಬುದಾಗಿ. ಯಾಕೆಂದರೆ ಇವಳ ಫ್ರೆಂಡ್ಸ್ನವರೇ ನಮ್ಮ ಹತ್ರ ಹೇಳಿದರು, ನಾವು ಅವಳಿಗೆ ಬುದ್ಧಿ ಹೇಳಿದ್ವಿ ಆ ಹುಡುಗನೊಟ್ಟಿಗೆ ಹೋಗಬಾರ್ದು ಎಂಬುದಾಗಿ, ಬಟ್ ಅವಳನ್ನು ಬಿಡ್ತಾ ಇಲ್ಲ ಎಂಬುದಾಗಿ ಅವಳು ನಮ್ಮ ಹತ್ರ ಹೇಳಿದಾಳೆ ಆಂಟಿ ಅಂತ ಎಂಬುದಾಗಿ ನಮ್ಮ ಹತ್ರ ಹೇಳಿದ್ದಾರೆ. ಸೊ ಅಲ್ಲಿ ಕಾಲೇಜಲ್ಲಿ ಏನು ನಡೀತದೆ, ಅವಳು ಯಾರೊಂದಿಗೆ ಮಾತಾಡಿದ್ಲು, ಅವಳು ಎಲ್ಲಿ ಹೋಗ್ತಾಳೆ, ಏನು ಮಾಡ್ತಾಳೆ ಅಂತ ಎಲ್ಲವೂ A to Z ಅವನಿಗೆ ವಿಷಯ ಕೊಡುವವರು ಅವನ ಮುಸ್ಲಿಂ ಹುಡುಗರು ಅಲ್ಲಿ ಇದ್ದಾರೆ. ಸೊ ನಾನು ಹೇಳುವುದು, ಅವನ ಹೆಸರು ರಿಫಾಜ್ ಎಂಬುದಾಗಿ. ಸೊ ಪೊಲೀಸರಿಗೆ ನಾನು ಇದರ ಬಗ್ಗೆ ತಿಳಿಸಿದೆ. ಈ ರಿಫಾಜ್ ಹುಡುಗನ ಫೋನ್ ನಂಬರ್, ಅವನ ಅಡ್ರೆಸ್ ಎಲ್ಲವೂ ಕೊಟ್ಟಿದ್ದೇನೆ. ಮರುದಿವಸ ಹೋಗಿ ಕೇಳಿದರೆ, ಆಯ್ತಮ್ಮ ನಾವು ರಿಫಾಜನ್ನು ಎನ್ಕ್ವೈರಿ ಮಾಡ್ತೇವೆ, ಕರೆದು ಅವರಿಗೆ ಕನೆಕ್ಷನ್ ಉಂಟಾ ಕೇಳಿಸ್ತೇವೆ, ಅವರು ಎಲ್ಲಿದ್ದಾರೆ ಅಂತೇಳಿ ಅವನ ಫೋನ್ ಟ್ರ್ಯಾಕ್ ಮಾಡ್ತೇವೆ ಎಂಬುದಾಗಿ ಹೇಳಿದವರು, ಮರುದಿನ ಹೋಗಿ ಕೇಳಿದರೆ ಅವನಿಗೆ ಅವನ ವಕೀಲ ಮಿಸ್ಟರ್ ಅಬ್ದುಲ್ ರೆಹಮಾನ್ ಹೇಳಿದನಂತೆ, ಯಾವ ಕಾರಣಕ್ಕಾಗಿದ್ರೂ ಪೊಲೀಸ್ ಸ್ಟೇಷನ್ಗೆ ಹೋಗಬೇಡ ಅಂತ. ಅದಕ್ಕೆ ನಾವು ಹೇಳಿದ್ವಿ, ಪೊಲೀಸ್ ಸ್ಟೇಷನ್ಗೆ ಬರದಿದ್ರೂ ಪರವಾಗಿಲ್ಲ ಸರ್, ಮತ್ತೆ ಎಂತ ಮಾಡ್ತೀರಿ ಕೇಳಿದರೆ, ನಾವು ಅವನ ಮನೆಗೆ ಹೋಗ್ತೇವೆ ಅಂತ ಹೇಳಿದ್ದಾರೆ. ಈ ದಿನದ ತನಕವೂ, ಅದು ಹೇಳಿ ಒಂದು 4-5 ದಿವಸ ಆಯಿತು, ಈ ದಿನ ತನಕವೂ ಅವನ ಮನೆಗೆ ಹೋಗಲಿಲ್ಲ, ಅವನ ಹಿಡಿಯುವ ಪ್ರಯತ್ನವೂ ಮಾಡಲಿಲ್ಲ. ಇವರು ನಮಗೇ ಉಪದ್ರ ಮಾಡ್ತಿದ್ದಾರೆ. ಹೈಕೋರ್ಟಿಗೆ ಅಪ್ಲೈ ಮಾಡಿದ ನಂತರ ಈಗ ನಮಗೆ ಉಪದ್ರ ಮಾಡ್ತಿದ್ದಾರೆ. ಮಾಜರಿಗೆ ಬನ್ನಿ, ಮಗಳು ಬೇಡವಾ, ಮಗಳನ್ನು ತರಿಸ್ತೇವೆ ನಾವು, ಮಾಜರಾಗಬೇಕು ಎಂಬುದಾಗಿ ನಮಗೆ ಉಪದ್ರ ಮಾಡ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ಹತ್ರ ಟೀಚರ್ಸ್ ಇದೆ ನಂಬರ್ ತಗೊಂಡು ಟೀಚರ್ಸಿಗೆ ಉಪದ್ರ ಮಾಡ್ತಿದ್ದಾರೆ. ಮತ್ತು ಮಕ್ಕಳಿಗೆ ಅವಳ ಫ್ರೆಂಡ್ಸ್ ಕೆಲವು ಹುಡುಗಿಯರಿಗೆ ಕಾಲ್ ಮಾಡಿ ಅವರು ನಮಗೆ ಕೇಳ್ತಿದ್ದಾರೆ, ಪೊಲೀಸರು ಬಂದು ನಮ್ಮ ಹತ್ರ ಉಪದ್ರ ಮಾಡ್ತಿದ್ದಾರೆ ಆಂಟಿ, ನಾವು ಎಂತ ಮಾಡೋದು, ನಮಗೆ ಉಡುಪಿ ಪೊಲೀಸ್ ಸ್ಟೇಷನ್ಗೆ ಕರೀತಿದ್ದಾರೆ, ಕರೆಯದಿದ್ದರೆ
ನಮಗೆ ಇಲ್ಲಿ ಕೇಸ್ ದಾಖಲಾಗಬೇಕು, ಕರೆಯದಿದ್ದರೆ ನಾವೇ ಬರ್ತೇವೆ ನಿಮ್ಮ ಹತ್ತಿರ ಅಂತ ಎಂದು ಹೇಳಿದಾರಂತೆ. ಅದಕ್ಕೆ ಇವರು ಹೇಳಿದಾರಂತೆ, ಪೊಲೀಸ್ ನಮಗೆ ಬರಲಿಕ್ಕಾಗೋದಿಲ್ಲ, ನಮಗೆ ಕ್ಲಾಸ್ ಮಿಸ್ ಆಗ್ತದೆ, ನೀವು ನಮ್ಮ ಫೋನನ್ನು ಟ್ರ್ಯಾಕ್ ಮಾಡಿ ಅವಳು ನಮ್ಮ ಹತ್ರ ಎಂತ ಮಾತಾಡಿದಾಳೆ ಎಂಬುದಾಗಿ ಹೇಳಿದ್ದಾರೆ. ಇಲ್ಲ, ನಿಮ್ಮ ಸಿಗ್ನೇಚರ್ ಬೇಕು ಅಂತ ಅವರಿಗೆ ಫೋರ್ಸ್ ಮಾಡ್ತಿದ್ದಾರೆ. ಅಂದರೆ ಇದೆಲ್ಲ ಕಾರ್ಯ ಮಾಡಿದವರು ಹೈಕೋರ್ಟಿಗೆ ಅಪ್ಲೈ ಮಾಡಿದ ನಂತರ ಮಹಾಜಾರಿಗೋಸ್ಕರ ಈ ಥರ ಮಾಡ್ತಿದ್ದಾರೆ ಎಂಬುದಾಗಿ ನಾನು ನೆನೆಸ್ತಿದ್ದೇನೆ. ಮತ್ತು ನಾನೊಂದು ಹೇಳೋದಂದರೆ, ಈ ಹುಡುಗ ಒಳ್ಳೆಯವನಾಗಿದ್ದರೆ ನಮಗೆ ತೊಂದರೆ ಇಲ್ಲ ಇರ್ತಿತ್ತು. ಯಾಕೆಂದರೆ ಈ ಮುಸ್ಲಿಮರು ಎಲ್ಲರನ್ನು ನಾನು ದೂರುವುದಿಲ್ಲ, ಒಳ್ಳೆಯವರು ಇದ್ದಾರೆ, ಆದರೆ ಈ ಹುಡುಗನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ. ಅದಕ್ಕೋಸ್ಕರ ನನಗೆ ಒಂದೇ ಮಗು ಇರುವುದು, ಆ ಮಗುವನ್ನು ಗಾಂಜಾದಲ್ಲಿ ಹೋಗುವವನು, ಕೆಲಸ ಇಲ್ಲದವನು, ಈ ಥರ ಬೇರೆ ಹುಡುಗಿಯರೊಟ್ಟಿಗೆ ಮಜಾ ಮಾಡುವವನು, ಕ್ಲಬ್ಬಿಗೆ ಹೋಗುವವನು, ಈ ಥರ ಗರುಡು ಗ್ಯಾಂಗಲ್ಲಿ ಇರುವವನು, ಇಷ್ಟೆಲ್ಲ ನಮಗೆ ಗೊತ್ತಿದ್ದು ನಾವು ಯಾಕೆ ಅವಳನ್ನು ಅಲ್ಲಿ ಬಲಿ ಕೊಡಬೇಕು? ಅವಳಿಗೆ ಜಾಸ್ತಿ ಮೆಚೂರ್ ಆಗಿ ಅವಳ ಮೈಂಡ್ ಇನ್ನೂ ಸಹ ಅವಳಿಗೆ ಮೆಚೂರ್ ಆಗಲಿಲ್ಲ. ಒಂದು ಏಜ್ ಬಂದಿದ್ದೆ ಕಾನೂನಿನ ಪ್ರಕಾರ, ಹೌದು, ಆದರೆ ಅವಳು ನಮ್ಮ ಮಾತನ್ನು ಮೀರಿ ಹೋಗುವುದಿಲ್ಲ. ಅವಳು ಯಾವ ತೊಂದರೆಗೋಸ್ಕರ ಸಡನ್ಲಿ, ಇದು ಪ್ರೀ ಪ್ಲ್ಯಾನ್ಡ್ ಅಲ್ಲ, ಅವಳು ಕಿಡ್ನಾಪ್ ಆಗೋದು ಇದು ಪ್ರೀ ಪ್ಲ್ಯಾನ್ಡ್ ಅಲ್ಲ. ಅಂದರೆ ಅವರು ಪ್ರೀ ಪ್ಲ್ಯಾನ್ ಮಾಡಿದ್ದಾರೆ, ಅವಳಿಗೆ ಏನೂ ಗೊತ್ತಿಲ್ಲ ಇದರ ಬಗ್ಗೆ. ಅದಕ್ಕೋಸ್ಕರ ನಾವು ಈ ಕಿಡ್ನಾಪ್ ಕೇಸನ್ನು ಹಾಕಿದ್ದೇವೆ. ಮತ್ತು ಮುಸ್ಲಿಮರು ಈಗ ಅವರ ಪವಿತ್ರ ಹಬ್ಬ ಬಂದಿದೆ, ಈ ಸಮಯದಲ್ಲಿ ಇಂಥ ಕಾರ್ಯವನ್ನು ನಡೆಸ್ತಾರಾ? ಇಂಥ ಕೃತ್ಯವನ್ನು ಎಸಗ್ತಾರಾ ಇವರು? ಇಷ್ಟೇ ನನ್ನ ಮನವಿ. ನನ್ನ ಮಗಳು ನನ್ನೊಟ್ಟಿಗೆ ಕಾಂಟ್ಯಾಕ್ಟ್ ಆಗಬೇಕು ಅಷ್ಟೇ, ನನಗೆ ಅವಳನ್ನು ನೋಡಬೇಕು. ನಾನು ಮಾಧ್ಯಮದ ಮುಂದೆ ಬೇಡಿಕೊಳ್ಳುವುದೇನೆಂದರೆ, ನನ್ನ ಮಗಳು ಈಗ ಕಿಡ್ನಾಪ್ ಆಗಿದ್ದಾಳೆ. ಕಿಡ್ನಾಪ್ ಆಗಿ 28 ದಿವಸ ಆಯಿತು. 8 ದಿವಸ ಆದರೂ ಕೂಡ ನನ್ನ ಮಗಳನ್ನು ನನ್ನ ಕಣ್ಣು ಮುಂದೆ ತಂದು ಪೊಲೀಸ್ನವರು ತೋರಿಸಲಿಲ್ಲ. ಇದರಲ್ಲಿ ಪೊಲೀಸ್ನವರ ನಿರ್ಲಕ್ಷ್ಯ ಬಹಳ ಉಂಟು. ನಾವು ಎಷ್ಟು ಬೇಡಿಕೊಂಡ್ರೂ ಕೂಡ ನಾವು ಅಂದರೆ ದೊಡ್ಡ ಅಧಿಕಾರಿ ಕೂಡ ನಮ್ಗೆ ಸಿಕ್ಕಿದೆ. ನಾನು ಮಾತಾಡಿದ್ದೇನೆ, ನಿಮ್ಮ ಮಗಳು ಸೇಫ್ ಆಗಿದ್ದಾಳೆ ಒಂದೇ ಮಾತು ಹೇಳ್ತಾರೆ, ಆದರೆ ನಮ್ಮ ಮುಂದೆ ತಂದು ಹಿಡಿಯುವುದಿಲ್ಲ. ನಾನೊಂದು ಮಾನ್ಯ ಗೃಹ ಮಂತ್ರಿ ಹತ್ರ ನಾನು ಬೇಡಿಕೊಳ್ಳೋದು ಇಷ್ಟೇ, ನನ್ನ ಮಗಳನ್ನು ನನ್ನ ಕಣ್ಣ ಮುಂದೆ ತಂದು ನನ್ನ ಮಗಳು ನನ್ನ ಕಣ್ಣ ಮುಂದೆ ತಂದು ಕೊಡಿ ಅಂತ ನಾನು ಗೃಹ ಮಂತ್ರಿ ಹತ್ರ ನಾನು ಬೇಡಿಕೊಳ್ತಿದ್ದೇನೆ, ವಿನಂತಿ ಮಾಡ್ತಿದ್ದೇನೆ. ಆ ಹುಡುಗ ಅಕ್ರಮ್ ಅಂತ, ಈ ಹಿಂದೆ ಪೋಸ್ಕೋ ಕೇಸ್ ಆಗಿದೆ ಈ ಹಿಂದೆ. ಅಂದರೆ ಮತ್ತು ಆಮೇಲೆ ಅವನ ಮೊಬೈಲಲ್ಲಿ ಅಶ್ಲೀಲ ಫೋಟೋಗಳು, ಅಶ್ಲೀಲ ಫೋಟೋಗಳನ್ನು ಇಟ್ಕೊಂಡು ಇವಳನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ. ಆ ಬ್ಲ್ಯಾಕ್ ಮೇಲ್ ಹೆದರಿಕೊಂಡು ನನ್ನ ಮಗಳನ್ನು ಪುಸಲಾಯಿಸಿ ಕರ್ಕೊಂಡು ಹೋಗಿದ್ದಾನೆ. ಈಗ 8 ದಿವಸ ಆಯಿತು ನಾವು ಕಿಡ್ನಾಪ್ ಕೇಸ ಕೊಟ್ಟು, ಇನ್ನೂ ಅವರು ಏನೂ ಮಾಡಲಿಲ್ಲ. ನಾವು 7 ದಿವಸ ಕೂಡ ನಾವು ಪೊಲೀಸ್ ಸ್ಟೇಷನ್ನಲ್ಲೇ ಇದ್ದೇವೆ. ನಾವು ದಿವಸ ಹೋಗ್ತೀನಿ. ನಾನು ನನ್ನ ಮಗಳು ಹೇಳಿದ್ದಾಳೆ, ನನ್ನ ಮಗಳಿಗೆ ಒಂದು ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಏನು ಮಾಡಲಿಲ್ಲ. ಪೊಲೀಸ್ನವ್ರಿಗೆ ಎಲ್ಲ ಗೊತ್ತಿದೆ, ಇಲ್ಲೇ ಇದ್ದಾರೆ, ಉಡುಪಿಯಲ್ಲೇ ಇದ್ದಾರೆ, ಸೇಫ್ ಆಗಿದ್ದಾರೆ ಅಂತ ವಿಡಿಯೋ ಎಲ್ಲ ತೋರಿಸ್ತಾರೆ. ನಮಗೆ ಪ್ಲೀಸ್, ನಾನು ಮಾಧ್ಯಮ ಮುಖಾಂತರ ನಾನು ಬೇಡಿಕೊಳ್ತಿದ್ದೇನೆ, ನನ್ನ ಮಗಳನ್ನು ನನ್ನ ಕಣ್ಣು ಮುಂದೆ ತಂದು ಅವಳ ಮಾತು ನಮಗೆ ಅವಳ ಹತ್ರ ನಮ್ಮ ಮುಖಾಮುಖಿಯಾಗಿ ನಾವು ಭೇಟಿಯಾಗಿ ನಾವು ಮಾತಾಡಬೇಕು. ಪ್ಲೀಸ್, ನಾನು ಗೃಹ ಮಂತ್ರಿ ಹತ್ರ ಬೇಡಿಕೊಳ್ಳೋದು ಒಂದೇ. ಅವನು ಕೂಡ ಬೇಲಿಗೆ ಕೂಡ ಅಪ್ಲೈ ಮಾಡಿ ಇಟ್ಟಿದ್ದಾನೆ ಈಗ. ಹೌದು, ಅವಳು ನಾವು ಅವನು ಕನ್ವಿನ್ಸ್ ಮಾಡಿ ನಾವು ಮೀಟಾಗಿ ಕನ್ವಿನ್ಸ್ ಮಾಡ್ತೇನೆ ನಾವು ಅವಳಿಗೆ. ಅದು ಸರಿ ಇಲ್ಲ, ನೀನು 19 ವಯಸ್ಸಿನ ಹುಡುಗಿ, ಅದು ಕೂಡ ಈಗ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಆಗಿದೆ, ಇನ್ನು 2 ವರ್ಷ ಬಾಕಿ ಇದೆ. ಈಗ ಈ ಥರ ಮಾಡಿದರೆ ಅವಳ ಭವಿಷ್ಯ ಏನಾಗುತ್ತೆ? ಅದಕ್ಕೆ ನಾನು ಪ್ಲೀಸ್, ಅವಳು ನನ್ನ ಕಣ್ಣು ಮುಂದೆ ತಂದು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ನನಗೆ ಗೊತ್ತು ನಮ್ಮ ಹೆಂಡತಿಗೆ. ಅವನು ಅಂದರೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡಲ್ಲಿ ಇದ್ದವನು. ಅವನು ಕೆಲಸ ಇಲ್ಲ, ಏನೂ ಇಲ್ಲ. ಇದೇ ಇದಕ್ಕಿಂತ ಮುಂಚೆ ಕೂಡ ತುಂಬ ಹುಡುಗಿಯರ ಜೊತೆ ಹೋಗಿದ್ದವನು ಅವನು. ಇದು ಅವನದು ಕೆಲಸವಿದೆ, ಹುಡುಗಿಯರನ್ನು ಪುಸಲಾಯಿಸುವುದು. ಅದೆಲ್ಲ ನಮಗೆ ಕೇಳಿ ಬಂದಿದೆ. ಅದಕ್ಕೆ ನಾನು ಅವಳನ್ನು ಪ್ಲೀಸ್, ನನ್ನ ಮಗಳನ್ನು ನನ್ನ ಕಣ್ಣ ಮುಂದೆ ತಂದು ಕೊಡಿ ಪ್ಲೀಸ್. ನಾವು ಅಷ್ಟೇ ನಾನು ಬೇಡಿಕೊಳ್ತಿದ್ದೇನೆ. ನನ್ನ ಹೆಸರು ಗಾಡ್ವಿನ್ ಅಂತ, ನಾನು ಹುಡುಗಿಯ ತಂದೆ.